ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು 2 ದಿನದ ವ್ಲಾಗ್ನ ನಾನು ಸೇರಿಸಿ ಹಾಕ್ತಾ ಇದ್ದೀನಿ. ಸಂಜೆ ತುಂಬ ಮಳೆ ಬರ್ತಾಯಿತ್ತು, ಗುಡುಗು ಮಿಂಚು ಎಲ್ಲ ಇತ್ತು. ಶ್ರೇಯು ಆಟಕ್ಕೆ ಹೋದನು, ಹಾಗೆ ವಾಪಸ್ ಬಂದ. ಟೈಮ್ ನೋಡ್ಬೋದು 6:10 ಆಗಿದೆ. ನನಗೇನಾದರೂ ತಿನ್ನೋದಕ್ಕೆ ಮಾಡಿಕೊಡ್ತೀಯಾ ಅಂತ ಕೇಳ್ದೆ. ಅದಕ್ಕೆ ನಾನಂದೆ ಮಾಡಿಕೊಡ್ತೀನಿ, ಗೋಬಿ ಇದೆ ಅದನ್ನೇ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಆದಮೇಲೆ ಅವನಿಗೆ ನಾನು ನನಗೆಲ್ಲ ರೆಡಿ ಮಾಡಿಕೊಡ್ತೀಯಾ ಅಂತ ಕೇಳಿದೆ. ಅದಕ್ಕೆ ಅವನು ಗೋಬಿನೆಲ್ಲ ಹೆಚ್ಚಿದ್ದಾನೆ, ಆದರೆ ದೊಡ್ಡ ದೊಡ್ಡಕ್ಕೆ ಹೆಚ್ಚಿಬಿಟ್ಟಿದ್ದ. ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ಅದನ್ನು ನಾನು ಉಪ್ಪು ಹಾಕಿ ಕಲಸಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ನನಗೆ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಹೇಳಿದರು, ನೀವು ಆಲೂ ಪರಾಟ ಮಾಡೋದನ್ನು ನನಗೆ ಇನ್ನೊಂದ್ಸಲ ವೀಡಿಯೋ ಮಾಡಿದಾಗ ರೆಸಿಪಿನ ಶೇರ್ ಮಾಡಿ ಅಂತ. ಖಂಡಿತ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ. ನಾನು ಎಣ್ಣೆ ಕಾದಿದೆ ಅಂತ ಹಾಕಿಬಿಟ್ಟೆ, ಆದರೆ ಎಣ್ಣೆ ಕಾದಿರಲಿಲ್ಲ. ಸಂಜೆ ಗೊತ್ತಲ್ವ, ಮಳೆ ಬರೋ ಟೈಮಲ್ಲಿ ಏನಾದರೂ ಬಜ್ಜಿ ಬೋಂಡ ಆ ಥರದ್ದು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ಶ್ರೇಯುಗೆ ಎವ್ರಿ ಡೇ ಸಂಜೆ ಏನಾದರೂ ಸ್ನ್ಯಾಕ್ಸು ಬೇಕೇ ಬೇಕು. ಹಾಗಾಗಿ ಅದನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಮ್ಮನೆಯವರು ರಾಗಿ ಗಂಜಿ ಮಾಡು ಅಂತ ಹೇಳಿದರು, ಅದನ್ನು ಕೂಡ ನಾನು ರಾಗಿ ಗಂಜಿನೂ ಕೂಡ ಮಾಡಿದೆ. ಹಾಗೆ ಗೋಬಿನ ಕರಿದಾಯಿತು. ಗೋಬಿನ ಏನಂದರೆ ಅದಕ್ಕೆ ಜಾಸ್ತಿ ಮೈದಾ ಆಗಲಿ ಅಕ್ಕಿ ಹಿಟ್ಟಾಗಲಿ ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಈ ಥರ ಗೋಬಿ ಕಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಆ ಅಂಗಡಿಗಳಲ್ಲಿ ಸಿಗುತ್ತೆ ಗೊತ್ತಾ, ಹಿಟ್ಟು ಆ ಥರ ಆಗಿಬಿಡುತ್ತೆ. ಹಾಗಾಗಿ ನಾನೊಂದು ಸ್ವಲ್ಪ ಮಾತ್ರ ಹಾಕ್ತೀನಿ. ಮತ್ತು ಅದನ್ನು ಬಿಸಿ ನೀರಲ್ಲಿ ಒಂದು ಸಲ ಬೇಯಿಸ್ಕೊಂಡಿರ್ತೀನಲ್ವ, ಹಾಗಾಗಿ ಅದನ್ನು ನಾನು ಹೈ ಫ್ಲೇಮಲ್ಲೇ ಬೇಯಿಸ್ತೀನಿ, ಆವಾಗ ಚೆನ್ನಾಗಾಗುತ್ತೆ. ಮೊಬೈಲ್ ನೋಡ್ತೀನಿ ಅಂತ ರಗಳೆ ಮಾಡ್ತಾ ಇದ್ದ, ಸೋಫಾ ಅಲ್ಲ ದಿವಾನದ ಮೇಲೆ ಮಲ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ. ಮಳೆ ಗುಡುಗು ಇದ್ದಿದ್ದಕ್ಕೆ ಹಾಡೇನೋ ಹಾಕ್ಕೊಂಡು ಕೇಳ್ತಾ ಇದ್ದೆ. ಮೊಬೈಲೆಲ್ಲ ನೋಡಬೇಡ ಅಂತ ಇದ್ದೆ ನಾನು ಕೂಡ. ತುಂಬ ಸೆಕೆ ಆಗ್ತಾಯಿತ್ತು ಮಧ್ಯಾಹ್ನ. ನಂಗೆ ಅನಿಸಿತ್ತು ಗ್ಯಾರಂಟಿ ಮಳೆ ಬರುತ್ತೆ ಅಂತ. ಚೆನ್ನಾಗೇ ಮಳೆ ಬಂತು. ನಾನು ಕರೆದಿರೋ ಎಣ್ಣೆನೇ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆಯೇ ಅವನಿಗೆ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತೆ. ಕ್ಯಾಪ್ಸಿಕಮ್ ಉದ್ದುದ್ದ ಕಟ್ ಮಾಡಿ ಹಾಕು ಮಮ್ಮಿ ಅಂದಿದ್ದ, ಹಾಗಾಗಿ ನಾನು ಅದನ್ನು ಉದ್ದುದ್ದ ಕಟ್ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇದ್ರ ಜೊತೆ ಬೇಕಿದ್ರೆ ವೆಜ್ ಇರುತ್ತೆ ಗೊತ್ತಾ, ಅದನ್ನು ಕೂಡ ಉದ್ದುದ್ದ ಕಟ್ ಮಾಡಿ ಹಾಕಿದ್ರೆ ಅದು ಚೆನ್ನಾಗಾಗುತ್ತೆ. ಆನಂತರ ನಾನೊಂದು ಸ್ವಲ್ಪ ಜಾಸ್ತಿ ಇದಕ್ಕೆ ಕೆಚಪ್ ಹಾಕ್ತೀನಿ, ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಸ್ವಲ್ಪ ಜಾಸ್ತಿನೇ ಆಯಿತು ಅನ್ನಿಸ್ತು, ಆದರೆ ಶ್ರೇಯುಗೆ ಅದು ಇಷ್ಟ ಆಗುತ್ತೆ. ನನಗೆ ಇಷ್ಟೊಂದು ಕೆಚಪ್ ಅಷ್ಟು ಇಷ್ಟ ಆಗಲ್ಲ. ಆನಂತರ ಇದಕ್ಕೆ ಸ್ವಲ್ಪ ನಾನು ಕಸೂರಿ ಮೇಥಿ ಹಾಗೆ ಸ್ವಲ್ಪ ನೀರು ಹಾಕ್ತೀನಿ. ತುಂಬ ಒಂಥರ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಅಂತ ಹೇಳಿ. ಆನಂತರ ಸೋಯಾ ಸಾಸು ವೆನೆಗರ್ ಒಂದು ಸ್ವಲ್ಪ ಹಾಕಿ ಕೈ ಆಡಿದ್ರೆ ಗೋಬಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಖಂಡಿತ ನೀವು ಇದನ್ನು ಮನೇಲೇ ಟ್ರೈ ಮಾಡಿ. ನೀವೇನಾದರೂ ಮಕ್ಳಿಗೆ ಇದನ್ನು ತಿನ್ನಿಸಿದ್ರೆ ಅವ್ರು ಹೋಟೆಲಿಗೆ ಹೋಗಿ ತಿನ್ನೋದೇ ಇಲ್ಲ ನೋಡಿ. ಆದರೂ ನಮ್ಮ ಶ್ರೇಯು ಅಲ್ಲಿ ನಮ್ಮನೆ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋದರೆ ಇದನ್ನು ತಿಂತಾನೆ. ಗೋಬಿನ ಅದರಲ್ಲಿ ಗೋಬಿ ಅಂಶನೇ ಇರೋಲ್ಲ, ಬರೀ ಹಿಟ್ಟಿರುತ್ತೆ. ನಾನು ಯಾವಾಗಲೂ ಬೈತೀನಿ ಶ್ರೇಯುಗೆ, ಇಷ್ಟು ಸಲ ಮಾಡಿಕೊಡ್ತೀನಿ, ಇಷ್ಟು ಚೆನ್ನಾಗಿ ಮಾಡಿಕೊಡ್ತೀನಿ, ಅಲ್ಲಿ ಹೋಗಿ ಹಿಟ್ಟಿರೋದನ್ನ ತಿನ್ಕೊಂಬರ್ತೀಯ ಅಂತ ಬೈತೀನಿ. ಮಕ್ಳಿಗೆ ಮನೇಲಿ ಮಾಡೋಕ್ಕಿಂತ ಆ ಹೋಟೆಲ್ದೇ ಅದೆಂಥ ರುಚಿನೋ ಏನೋ ನಂಗೆ ಗೊತ್ತಿಲ್ಲ. ನಂಗೆ ಮಾತ್ರ ಅದು ಎಳ್ಳಿದ್ದು ಇಷ್ಟನೇ ಆಗಲ್ಲ. ಅವನ ಮಾತ್ರ ಹೋದಾಗೆಲ್ಲ ಪಾನಿಪುರಿ, ಅದ್ರ ಜೊತೆಗೆ ಒಂದು ಅರ್ಧ ಪ್ಲೇಟ್ ಗೋಬಿ ತಿಂದೇ ಬರ್ತಾನೆ. ಗುಡ್ ಮಾರ್ನಿಂಗ್. ಎಂಥದೋ ಸೌಂಡ್ ಆಯಿತು, ಮೇಲೆ ಬಿದ್ದಂಗಾಯಿತು, ದೊಡ್ಡದೇನೋ ಕಲ್ಲು ಥರ. ಎಂಥದಪ್ಪ ಗೊತ್ತಿಲ್ಲ. ಮಾವಿನ ಹಣ್ಣು ಏನೂ ಅಲ್ಲ, ನಮ್ಮನೆ ಮೇಲೇನು ಮಾವಿನ ಮರ ಏನಿಲ್ಲ. ನಮ್ಮನೆಯವರು ಸಖತ್ ಮಾವಿನ ಹಣ್ಣು ಆರ್ಸ್ಕೊಂಡು ಬಂದಿದ್ದಾರೆ. ತುಂಬ ದಿನ ಆಗಿತ್ತು ಮಾವಿನ ಹಣ್ಣು ಆರ್ಸೋಕ್ಕೆ, ಇಬ್ಬರು ಹೋಗ್ತಾ ಇರಲಿಲ್ಲ. ಕಾಗೇನಾರು ಕಚ್ಕೊಂಡೋಗಿ ಇದು ಮಾಡ್ತಾ ಹಾಂ, ಅವ್ರ ಮನೆ ಹಂಚಿನ ಮೇಲೆ ಅನ್ಸುತ್ತೆ ರೀ ಮಾವಿನಕಾಯಿ ಹಂಚಿ, ಇದ್ರ ಮೇಲೆ
ನಮ್ಮದ್ರ ಮೇಲೆ ಅಲ್ಲ, ಅವರು ಮಾವಿನ ಮರ ಇದೆ ಕೆಳಗೆ, ಮಾವಿನ ಮರದ ಕೆಳಗಡೆನೇ ಇದನ್ನು ಮಾಡಿದ್ದಾರೆ, ಏನದು ಕಾರ್ ನಿಲ್ಸೋಕ್ಕೆ, ಅಲ್ಲಿದ್ದು ಇರ್ಬೇಕು, ಅವ್ರ ಇದ್ರ ಮೇಲೆ ಇರ್ಬೇಕು ಹೆಚ್ಚಾಗಿ. ಈ ವರ್ಷ ಅದರಲ್ಲೂ ಮಾವಿನಕಾಯಿ ಬಿಟ್ಟಿಲ್ಲ, ಯಾವ ವರ್ಷವೂ ಅದರಲ್ಲಿ ಮಾವಿನಕಾಯಿ ಬಿಟ್ಟಿಲ್ಲ ಅನ್ನೋ ಇದೇ ಇರಲಿಲ್ಲ. ಈ ವರ್ಷವೇ ಫಸ್ಟು ಒಂದು ಮಾವಿನಕಾಯಿ ಬಿಟ್ಟಿಲ್ಲ ಅವರು ಇದರಲ್ಲಿ. ಬಿಟ್ಟಿದ್ದಾವೆ ತೆಳ್ಳಗೆಲ್ಲೋ ಹಂಗೆ ಒಂದು 2-3 ಹಂಗೆ ಅಷ್ಟೇ ಬಿಟ್ಟಿದೆ. ಇಲ್ಲಾಂದ್ರೆ ಅದರಲ್ಲೇ ಮಾವಿನಕಾಯಿ ಸಾರು ಮಾಡ್ತಿರ್ಲಿಲ್ಲ, ತಿನ್ನಕ್ಕೆ ಉಪಯೋಗಿಸ್ತಿದ್ವಿ. ಆಮೇಲೆ ಉಪ್ಪಿನಕಾಯಿ ತುಂಬ ಚೆನ್ನಾಗ್ತಾಯಿತ್ತು, ಚಟ್ನಿ ಚೆನ್ನಾಗಾಗ್ತಾಯಿತ್ತು ಅದರಲ್ಲಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮನೆ ತುಂಬ ಬಿಡೋದು. ಅನಿಶಾನು ಕೇಳ್ತಾಯಿದ್ರು ಬಿಟ್ಟಿಲ್ವ ಈ ವರ್ಷ ಅಂತ. ಚೆನ್ನಾಗಿ, ಅದು ಚೆನ್ನಾಗಿರಲಿಲ್ಲ, ಹಾಳಾಗಿತ್ತಲ್ಲ, ನಾನು ತಿನ್ನಲೇ ಇಲ್ಲ, ಹಂಗೆ ಇಟ್ಟು ಅದು ಹಾಳಾಯಿತು. ಉಪ್ಪಿನಕಾಯಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಆ ಮರದ್ದು. ನಾನು ಹೋದ ವರ್ಷದ ಉಪ್ಪಿನಕಾಯಿ ಮೊನ್ನೆ ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡಿದೆ, ಒಂದು ಇಷ್ಟಿತ್ತು, ತುಂಬ ಚೆನ್ನಾಗಿತ್ತು. ಎಷ್ಟು ಕಡ್ಗಾಯಿ ಹಾಕಿದೆ ಗೊತ್ತಾ ಹೋದ ವರ್ಷ. ಅಲ್ಲ, ಮಾವಿನಕಾಯು ಹಾಗೆ ಬಿಟ್ಟಿತ್ತು ಅದರಲ್ಲಿ. ಈ ವರ್ಷ ಕಡ್ಗಾಯಿ ಉಪ್ಪಿನಕಾಯೇ ಹಾಕಲಿಲ್ಲ ನಾನು. ನಾವು ಕೊಯ್ದಿದ್ದೆ ಲಾಸ್ಟು, ಆಮೇಲೆ ಅವರು ಜಾಗದವ್ರು ಕೊಯ್ಕೊಂಡು ಯಾರು ಇಲ್ಲ, ಸುಮ್ಮನೆ ಬಂದು. ಅವು ಅಕ್ಕಪಕ್ಕ ಇರೋರಿಗೆಲ್ಲ ಹೆದರ್ಸೋದು ಆ ಥರ ಮಾಡ್ತಾರೆ ಅವರು. ಪೇರ್ಲೆ ಹಣ್ಣು ಬಿಟ್ಟಿದ್ದಕ್ಕೆ ನಮ್ಮನೆ ಹತ್ರ ಬೆಳಗ್ಗೆ ಕುತ್ಕೊಂಡ್ರೆ ಆ ಸೌಂಡ್ ಕೇಳೋಕ್ಕೆ ಒಂದು ಚೆನ್ನಾಗಿ ಅನಿಸುತ್ತೆ. ನಾನು ನಮ್ಮನೆಯವರು ಅದೇ ಸ್ವಲ್ಪ ಕುತ್ಕೊಂಡು ಅಲ್ಲಿ ಚೀ ಪಿ ಅಂತ ಇದ್ವಲ್ಲ ಅದೆಲ್ಲ ಕೇಳ್ತಾ ಇದ್ವಿ. ಅವರು ಟೀ ಕುಡಿದ್ರು, ನಾನು ಕೂಡ ನೀರು ಕುಡಿದೆ. ಹಾಗೆ ಇವತ್ತು ತಿಂಡಿ ರೊಟ್ಟಿ ಮತ್ತು ಶ್ರೇಯುನೇ ನಿನ್ನೆ ಐಡಿಯಾ ಕೊಟ್ಟಿದ್ದು ಪುಂಡಿ ಸೊಪ್ಪು ಮಾಡು ಅಂತ ಹೇಳಿ. ನನಗೂ ಬಸಳೆ ಸೊಪ್ಪು ಅಷ್ಟಿದೆಯೋ ಇಲ್ವೋ ಅಂತ ನನಗೂ ಗೊತ್ತಿರಲಿಲ್ಲ. ಅವನು ಸ್ವಲ್ಪ ಬೇಗ ಹೇಳಿದರೆ ನಾನು ಸೊಪ್ಪನ್ನ ತರಿಸ್ತಿದ್ದೆ, ಅಂದರೆ ಪಾಲಕ್ ಸೊಪ್ಪನ್ನು. ಅವನು ರಾತ್ರಿ ಹೇಳ್ದ, ಹಾಗಾಗಿ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡೋಣ ಅಂತ ಹೇಳಿ ಬಸಳೆ ಸೊಪ್ಪನ್ನು ನಾನು ಕೊಯ್ತಾ ಇದ್ದೀನಿ. ಒಂದು ಸ್ವಲ್ಪ ಮಾತ್ರ ಸಿಕ್ತು, ನೋಡ್ಬೋದು ಇಷ್ಟೇ ಇದೆ. ಅದು ಗಿಡ ಎಲ್ಲ ಹಾಳಾಗೋಕ್ಕಾಗ್ಬಿಟ್ಟಿದೆ, ಅದೆಲ್ಲ ಕಿತ್ತು ಬೇರೆ ಮಾಡಬೇಕು. ಆದರೆ ಮಳೆಗಾಲದಲ್ಲಿ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಅದೇ ನೋಡ್ತಾ ಇದ್ದೀನಿ ಏನು ಮಾಡೋದು ಅಂತ. ನಿನ್ನೆನೂ ಸಂಜೆ ಅಡುಗೆ ಆಯ್ತಲ್ವ, ಪಾತ್ರೆಗಳು ಒಂದು ರಾಶಿ ಇತ್ತು. ನಾನೀಗ ಹೊರಗಡೆ ಪಾತ್ರೆ ತೊಳೆಯೋದಕ್ಕೆ ರಾತ್ರಿ ಪಾತ್ರೆ ತೊಳಿತಾನೇ ಇಲ್ಲ. ನನಗೆ ಪಾಪ ತುಂಬ ಜನ ಕಮೆಂಟಲ್ಲಿ ಹಾಕಿದ್ರು ಅದಕ್ಕೆ ಸಿಂಕಿಗೆ ಅದೇನೋ ಒಂದು ಪೌಡ್ರ್ ಸಿಗುತ್ತೆ ಹಾಕಿ ಅಂತ. ನಾನು ಹೇಳಿದ್ದೀನಿ ನಮ್ಮ ಮನೆಯವರಿಗೆ, ಆದರೆ ಇಷ್ಟು ದಿನ ಆದರೂ ನಮ್ಮ ಮನೆಯವರು ಅದನ್ನು ತಂದಿಲ್ಲ. ನಾನು ಅಲ್ಲಿ ಪಾತ್ರೆ ತೊಳೆಯೋದೇ ಬಿಟ್ಟಿದ್ದೀನಿ. ಮತ್ತು ನನಗೆ ಇಲ್ಲಿ ಹೊರಗಡೆ ಪಾತ್ರೆ ತೊಳೆದು ಅಭ್ಯಾಸ ಆಗಿದೆಯಲ್ಲ, ನಂಗೆ ಯಾಕೋ ಗೊತ್ತಿಲ್ಲ, ಅಲ್ಲಿ ಒಂದು ಪಾತ್ರೆನೂ ನಾನು ತೊಳೆಯಲ್ಲ, ಒಂದು ಟೀ ಲೋಟನೂ ತೊಳಿತಾ ಇಲ್ಲ. ಎಲ್ಲ ಥರದ್ದು ಇಲ್ಲೇ ಗುಡ್ಡೆ ಹಾಕ್ಕೊಂಡು ಪಾತ್ರೆ ತೊಳೆಯೋದು ಮಾಡ್ತಾಯಿದ್ದೀನಿ. ನನಗೆ ಒಂದು ಸ್ವಲ್ಪ ನಮ್ಮ ಊರಿನ ಫೀಲು ಬರುತ್ತೆ, ತವ್ರ ಮನೆ ಫೀಲ್ ಬರುತ್ತೆ ನನಗೆ ಇಲ್ಲಿ ಪಾತ್ರೆ ತೊಳೆದಾಗೆಲ್ಲ. ಯಾಕಂದರೆ ನಾನು ಊರಿಗೆ ಹೋದಾಗೂ ಹಾಗೆ ಎಲ್ಲ ಹೊರಗಡೆನೇ ಪಾತ್ರೆ ತೊಳಿತೀನಿ. ನನಗೆ ಒಂಥರ ಹೊರಗಡೆ ಎಲ್ಲ ನೋಡ್ಕೊತ ಆರಾಮಾಗಿ, ಅಲ್ಲಿ ಏನಾಗುತ್ತೆ ಅವತ್ತು ಅಡುಗೆ ಮನೆಯಲ್ಲಿ ಒಂಥರ ಕಿಷ್ಕಿಂದೆ ಆದಂಗೆ ಆಗಿಬಿಡುತ್ತೆ. ನನಗೆ ನಿಧಾನಾಗಿ ತೊಳಿಬೇಕು, ಆ ಕಡೆ ಈ ಕಡೆ ಹಾರುತ್ತೆ, ಆ ಥರ ಎಲ್ಲ ಆಗುತ್ತೆ. ಇಲ್ಲಾದ್ರೆ ಆಗಲ್ಲ. ನೆನ್ನೆ ವಿಡಿಯೋ ಹಾಕಿದ್ದೆ ಅಲ್ವಾ, ಅದಕ್ಕೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು. ಅದರಲ್ಲಿ ಏನು ನೆಗೆಟಿವ್ ಕಮೆಂಟ್ ಅಂತ ವಿಡಿಯೋನೇ ಅಲ್ಲ ಅದು. ಅದರಲ್ಲಿ ನನಗೆ ಅಂದರೆ ಊರಿಂದ ಮಕ್ಕಳು ಬಂದಿದ್ದರು ಅಂತ ಹಾಗೆ ವಿಡಿಯೋ ಹಾಕಿದೆ ಅಲ್ವಾ. ಸ್ವಲ್ಪ ಮಾತ್ರ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಷ್ಟೇ. ಅದಕ್ಕೆ ಯಾರೋ ಒಬ್ಬರು ಹಾಕಿದ್ರು, ನಿಮ್ಮನೆಯಲ್ಲಿ ನಾನು ಇದೇ ಫಸ್ಟ್ ಟೈಮು ಬೇರೆಯವ್ರ ಮನೆ ಮಕ್ಕಳನ್ನ ನೋಡಿದ್ದು ಅಂತ. ನಾನು ಅದಕ್ಕೆ ಅವರಿಗೆ ಸರಿಯಾಗಿಯೇ ಉತ್ತರನೂ ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ಇನ್ನೊಬ್ರು ಬಂದು ಯಾರೋ ಏನೋ ಒಂದು ಕಮೆಂಟ್ ಹಾಕಿದ್ರು, ನಾನು ಅವರಿಗೆ ಯಾರಿಗೂ ಏನು ರಿಪ್ಲೈನ ಮಾಡಲಿಲ್ಲ. ಕಿತ್ತೋದವ್ರು ಇರ್ತಾರೆ, ಅವರಿಗೆ ಬೇರೆಯವ್ರಿಗೆ ಮಾಡೋದು ಗೊತ್ತಿಲ್ಲ ಅಥವಾ ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋದು ಗೊತ್ತಿಲ್ಲ ಅನಿಸುತ್ತೆ. ನನಗೆ ಹಾಕಿದ್ರು, ನಿಮಗೆ ಹೇಳಿಲ್ಲ ಅಷ್ಟೇ. ನಮ್ಮನೆಗೆ ಯಾರೂ ಬರಲ್ಲ ಅಂತ ನಿಮಗೆ ಯಾರು ಹೇಳಿದ್ರು? ನಾ ಬಂದವ್ರನ್ನ ಎದುರುಗಡೆ ಎಲ್ಲ ಹೋಗಿ ನಿಂತ್ಕೊಂಡು ವೀಡಿಯೋ ಮಾಡಿ ಆ ವೀಡಿಯೋದಲ್ಲಿ ನಂಗೆ ಅವ್ರು ಬಂದಿದ್ರು ಇವ್ರು ಬಂದಿದ್ರು ಅಂತ ತೋರಿಸೋ ಅವಶ್ಯಕತೆ ಇಲ್ಲ. ತುಂಬ ಜನ ಬರ್ತಾರೆ, ಮಕ್ಕಳು ಬರದೇ ಇದ್ದರೂ ದೊಡ್ಡವರೆಲ್ಲ ಬರ್ತಾರೆ. ಆದರೆ ನಾನು ಯಾವತ್ತೂ ವೀಡಿಯೋನ ಮಾಡಿಲ್ಲ. ಮಕ್ಕಳು ದೇವ್ರ ಸಮಾನ ಅಂತಾರೆ, ಹಾಗಾಗಿ ಮಕ್ಕಳು ಬಂದಿದ್ರಲ್ವ, ನಾನೊಂದು ಸ್ವಲ್ಪ ಮಾತ್ರ ವೀಡಿಯೋನ ಹಾಕಿದೆ ಅಷ್ಟೇ. ಅವರು ಏನು ತುಂಬ ಹೊತ್ತೇನು ಇರಲಿಲ್ಲ. ನಮ್ಮ ಮಕ್ಕಳನ್ನು ನಾನು ಯಾರ ಮನೆಗೂ ಕಳಿಸಲ್ಲ.
ನಾನು ಮುಂಚೆಯಿಂದನೂ ಹಾಗೇ ನಮ್ಮ ಮಕ್ಕಳು ಯಾರ ಮನೆಗೂ ಹೋಗಲ್ಲ, ನಾನು ಕೂಡ ಯಾರ ಮನೆಗೂ ಹೋಗಲ್ಲ. ಯಾರ್ದಾರು ಮನೇಲಿ ಏನಾದರೂ ಫಂಕ್ಷನ್ ಆಯಿತು ಅಂತ ಕರೆದ್ರೆ ಮಾತ್ರ ನಾನು ಹೋಗ್ತೀನಿ ವಿನಃ ನಾನು ಸುಮ್ಮನೆ ಹೋಗಿ ಕುತ್ಕೊಂಡು ಯಾರ್ದೋ ಮನೇಲಿ ಟೈಮ್ ಪಾಸ್ ಮಾಡೋದು, ಏನೇನೋ ಮಾತಾಡೋದು ಆ ಥರದ್ದೆಲ್ಲ ನಾನು ಮಾಡಲ್ಲ. ನಾನು ಯಾರ ಮನೆಗೂ ಹೋಗೋದೂ ಇಲ್ಲ. ನಾನು ಎಷ್ಟೋ ದಿನ ಹೇಳಿರ್ತೀನಿ ನಿಮಗೂ, ನಮ್ಮ ಮನೆ ಗೇಟೇ ದಾಟಿರಲ್ಲ ಎಷ್ಟೋ ದಿನ. ಹಾಗೆ ನನ್ನ ಮಗನ ನಾನು ನಮ್ಮೂರಲ್ಲೇ ಬಿಟ್ಟು ಬರ್ಬೋದಾಗಿತ್ತು. ನಾನು ನನ್ನ ಮಕ್ಕಳನ್ನ ಊರಲ್ಲೇ ನಾನು ಬಿಟ್ಟು ಬರೋಲ್ಲ. ನಮ್ಮ ಮನೆಯವ್ರದ್ದು ಯಾವಾಗಲೂ ಒಂದು ಪಾಲಿಸಿ ಏನಂದರೆ, ನೀನು ಎಲ್ಲಿ ಇರ್ತೀಯೋ ಅಲ್ಲಿ ಮಕ್ಕಳು ಇರಬೇಕು, ಇಲ್ಲ ನಾನು ಎಲ್ಲಿರ್ತೀನೋ ಅಲ್ಲಿ ಇರಬೇಕು ಅಷ್ಟೇ. ಮತ್ತು ಅವರು ಸಣ್ಣ ಮಕ್ಳು ಇರಬೇಕಿದ್ರೆ ಅವರು ಕೂಡ ಜೊತೆಗೆ ಇಟ್ಕೊತಿರ್ಲಿಲ್ಲ. ಯಾಕಂದರೆ 3 ಹೊತ್ತು ಮಕ್ಕಳನ್ನ ಕಾಯೋಕ್ಕಾಗಲ್ಲ. ಸಣ್ಣವ್ರು ಇರಬೇಕಿದ್ರೆ ತಾಯಂದ್ರಿಗೆ ಮಾತ್ರ ಅದು ಸಾಧ್ಯ. ನಮ್ಮನೆಯವ್ರು ಯಾವಾಗಲೂ ಅಷ್ಟೇ, ಚಿಕ್ಕಪ್ಪನ ಮನೆ, ದೊಡ್ಡಪ್ಪನ ಮನೆ, ಅಜ್ಜ ಅಜ್ಜಿ ಮನೆ ಅಂತ ಹೇಳಿ ನಾವು ಯಾವತ್ತೂ ಮಕ್ಕಳನ್ನ ತಿಂಗ್ಳುಗಟ್ಟಲೆ 2 ತಿಂಗ್ಳುಗಟ್ಟಲೆ ನಾವು ಆ ಥರ ಬಿಟ್ಟವರೇ ಅಲ್ಲ. ಏನೋ ಒಂದು 4-5 ದಿನ ನನ್ನನ್ನು ಬಿಟ್ಟು ನನ್ನ ಮಗ ಅಥವಾ ನನ್ನ ಮಗಳು ಇದ್ದಿರ್ಬೋದೇನೋ, ನನಗೆ ಗೊತ್ತಿದ್ದು ಹಾಗೇ 15 ದಿನ 20 ದಿನದ ತನಕ ನಾವು ಯಾವತ್ತೂ ಮಕ್ಕಳನ್ನ ಬೇರೆಯವ್ರ ಮನೆ ಅಲ್ಲ ಸಾರಿ ನಮ್ಮ ಮನೇಲೇ ನಾನು ಬಿಡಲ್ಲ. ಮತ್ತು ನಾನು ಬೇರೆಯವ್ರ ಮನೆಗೆ ಕಳಿಸ್ತೀನ. ಕೆಲವೊಬ್ರು ಇರ್ತಾರೆ ಕೆಲ್ಸಕ್ಕೆ ಬರದೇ ಇರೋರು, ಈ ಥರ ಕಮೆಂಟ್ಗಳನ್ನ ಹಾಕಿ ನನಗೇನು ಬೇಜಾರಿಲ್ಲ. ಯಾಕಂದರೆ ನಾನೇನೋ ಅದೇ ನಾನು. ನೀವು ಅಂದ್ಕೊಂಡಿರ್ಬೋದು ನಮ್ಮ ಮನೆಗೆ ಯಾರೂ ಬರಲ್ಲ ಅಂತ, ಹಾಗೆ ಅಂದ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ನಾನು ಬಂದವ್ರ ಎದುರುಗಡೆ ಎಲ್ಲ ಹೋಗಿ ನಿಂತ್ಕೊಂಡು ಹಲೋ ಫ್ರೆಂಡ್ಸ್ ಅವ್ರು ಬಂದಿದ್ದಾರೆ ನೋಡಿ, ಇವ್ರು ಬಂದಿದ್ದಾರೆ ನೋಡಿ ಅಂತ ವೀಡಿಯೋ ನಾನು ಯಾವತ್ತೂ ಮಾಡಲ್ಲ. ನಾನು ವೀಡಿಯೋ ಓಡ್ದಿದ್ರೂ ಪರವಾಗಿಲ್ಲ. ನನಗೇನಂದರೆ ನನ್ನ ಯೂಟ್ಯೂಬಲ್ಲಿ ನಾವು 4 ಜನ ಮಾತ್ರ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಎಕ್ಸ್ಟ್ರಾ ಯಾರನ್ನಾರು 1-2 ಜನರನ್ನು ತೋರಿಸ್ತೆ ಅಂತ ಇಟ್ಕೊಳ್ಳಿ, ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಅವ್ರನ್ನ ತೋರಿಸ್ಲೇ ಇಲ್ವೋ ಅಥವಾ ಏನೋ ಒಂದು ಆಯಿತು, ಆವಾಗ ಮತ್ತೆ ಕ್ವಶನ್ ಬರುತ್ತೆ, ಅವ್ರು ಯಾಕಿಲ್ಲ ಇವ್ರು ಯಾಕಿಲ್ಲ ಅಂತ. ನನಗೆ ನಮ್ಮ ತವ್ರ ಮನೆಗೆ ಹೋದರೂ ಅಷ್ಟೇ, ನಾನು ಹೋದಾಗ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತೀನಿ, ನಮ್ಮ ಹಳೆ ಮನೆಗೆ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ. ನಾನು ಹೋದಾಗ ಅಲ್ಲೂ ಕೂಡ ನಾನೇನು ಯಾವುದೇ ರೀತಿಯಾಗಿರೋ ವೀಡಿಯೋ ಮಾಡ್ಕೊಳಲ್ಲ. ಏನಾದರೂ ತೋರಿಸ್ಬೇಕು ಅಂತ ಇರೋದನ್ನು ನಾನು ಖಂಡಿತ ಅದನ್ನು ತೋರಿಸ್ತೀನಿ. ಅಥವಾ ಹಬ್ಬ ಹುಣ್ಣಿಮೆ ಹರಿದಿನ ಆ ಥರ ಇದ್ದಾಗ ಎಲ್ಲರದ್ದು ವೀಡಿಯೋ ಮಾಡಿ ನಾನು ತೋರಿಸ್ತೀನಿ. ಆವಾಗ ಎಲ್ಲರೂ ಕಂಫರ್ಟೇಬಲ್ ಆಗಿರ್ತಾರೆ. ಹಾಗಾಗಿ ಕೆಲವೊಬ್ಬರು ಅದೇ ಈ ಥರದವ್ರು ಇರ್ತಾರೆ, ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಕಡೆನೂ ಹಾಗೆ ಅಲ್ವಾ, ಕೆಟ್ಟ ಮನಸ್ಥಿತಿಯವರು ಇರ್ತಾರೆ. ನೀವು ನನ್ನ ಯೂಟ್ಯೂಬಲ್ಲಿ ಯಾವುದೇ ರೀತಿಯಾಗಿರೋ ಬೇರೆ ಥರದ್ದೇನು ಎಕ್ಸ್ಪೆಕ್ಟನ್ನು ಮಾಡಬೇಡಿ. ನಾನು ಅದ್ರ ತೋರಿಸೋದು ಇಲ್ಲ. ನಮ್ಮ ಯೂಟ್ಯೂಬಲ್ಲಿ ನೀವು ನೋಡಬೇಕು ಅಂತಿದ್ರೆ ನಾವೇ 4 ಜನ ಕಾಣ್ತೀವಿ, ಅಷ್ಟು ಬಿಟ್ಟರೆ ನಿಮಗೆ ಎಕ್ಸ್ಟ್ರಾ ಯಾರೂ ಕಾಣಲ್ಲ. ಸಾರಿ, ನೀವೇನಾದರೂ ಎಕ್ಸ್ಟ್ರಾ ಬೇಕೋ ಅಥವಾ ಏನಾದರೂ ಅಂದ್ಕೊಂಡಿದ್ರೆ ಸಾರಿ, ನೋಡಬೇಡಿ ನೀವು ನನ್ನ ಚಾನಲ್ನ. ನಮ್ಮ ಮನೆಯವರು ತುಂಬ ದಿನದಿಂದ ಬಾಳೆಲೆ ಕಡುಬು ಮಾಡು ಅಂತ ಇದ್ದರು. ನಾನು ಅದಕ್ಕೆ ಅಂತಿದ್ದೆ, ನೀವು ಬಾಳೆಲೆ ತಂದ ಮೇಲೆ ನಾನು ಬಾಳೆಲೆ ಕಡುಬು ಮಾಡ್ತೀನಿ ಅಂತ. ನಾನು ಹೇಳೋದ್ಕಿಂತನೂ ಅವರೇ ಅಂದಿದ್ರು. ಯಾಕಂದರೆ ಅವರಿಗೆ ಮರೆತು ಹೋಗ್ಬಿಡುತ್ತೆ, ಮತ್ತು ಇವಾಗ ಕೆಲಸದವ್ರು ಕೂಡ ಇಲ್ಲ. ಹಾಗಾಗಿ ಮತ್ತು ನಮ್ಮ ತೋಟದಲ್ಲಿ ಬಾಳೆಲೆ ಕೂಡ ಇಲ್ಲ. ಅದಕ್ಕೇ ಹಾಗೆಯೇ ಪಲ್ಯ ಕೂಡ ಆಯಿತು. ನಾನು ನೋಡಿ ಈ ಥರ ಮಾತಾಡ್ತಾ ಪಲ್ಯದ ರೆಸಿಪಿ ಶೇರ್ ಮಾಡಲಿಲ್ಲ, ಸಾರಿ. ಯಾಕಂದರೆ ತುಂಬ ಸಲ ಇದರದ್ದು ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಎಲ್ಲ ಕಾಳುಗಳು ಹಾಕಿ, ಬಸಳೆ ಸೊಪ್ಪು ಹಾಕಿ, ಕಾಯಿ ಮತ್ತು ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಸಾಂಬಾರು ಪುಡಿ, ಅರ್ಶಿನದ ಪುಡಿ, ಹಸಿಮೆಣಸು, ಸ್ವಲ್ಪ ಈರುಳ್ಳಿ ಹಾಕಿ ರುಬ್ಬಿ ಅದಕ್ಕೆ ಹಾಕಿದ್ದೀನಿ. ಹಾಗೆ ನಮ್ಮ ಮನೆಯವ್ರು ಬಂದ ಮೇಲೆ ದಿನಾ ನಮ್ಮ ಮನೆಯವರೇ ಶ್ರೇಯುನ ಎಬ್ಸೋದು. ಅವ್ರು ಬಂದ ಮೇಲೆ ಅವನು ಹೇಳ್ತಾನೆ, ಎದ್ದು ಬಂದು ಮುಖ ತೊಳೆದು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಹಾಗೆ ತಿಂಡಿ ತಿನ್ನೋದು, ಹಾಗೆ ಟ್ಯೂಷನಿಗೆ ಹೋಗೋದು, ಹಾಗೆ ಡ್ರೈವಿಂಗ್ ಕ್ಲಾಸಿಗೆ ಹೋಗೋದು, ಇದೇ ಕೆಲಸ ನಡೀತಾ ಇದೆ. ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಇದು ಬಸಳೆ ಸೊಪ್ಪು ಇಲ್ಲ ಅನ್ನೋರು ಪಾಲಕ್ ಸೊಪ್ಪು ಹಾಕಿ ಕೂಡ ಇದೇ ಥರ ಮಾಡ್ಬೋದು. ನಮ್ಮ ಶ್ರೇಯು ಏನಂದರೆ ಊಟ ತಿಂಡಿ ಏನಾದರೂ ಚೆನ್ನಾಗಾಗಿದ್ದರೆ ಹೇಳಿಬಿಡ್ತಾನೆ ಪಟ್ ಅಂತ, ಮಮ್ಮಿ ಸೂಪರಾಗಿದೆ ಅಂತ ಯಾವಾಗಲೂ ಹೇಳ್ತಾನೆ ಅವನು. ನಮ್ಮಮ್ಮನೂ ಅದೇ ಅಂತ ಇದ್ರು ಊರಿಗೆ ಹೋದಾಗ. ತಿಂದ ತಕ್ಷಣ ಅಮ್ಮಮ್ಮ ಸೂಪರ್ ಅನ್ನೋನು. ಅಮ್ಮಂಗೆ ಖುಷಿಯಾಗಿಬಿಡೋದು. ನನ್ನ ಹತ್ರ 2-3 ಸಲ ಹೇಳಿದ್ರು. ಮತ್ತು ನಮ್ಮಮ್ಮ ರೊಟ್ಟಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಇಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ಮನೆಯವ್ರು ಯಾವಾಗಲೂ ಹೇಳೋದು, ನಿಮ್ಮ ಅಮ್ಮನ ರೊಟ್ಟಿ ಮುಂದಲ್ಲ ಅಂತ. ನಮ್ಮ ಶ್ರೇಯುನೂ ಅಷ್ಟೇ, ಏನಪ್ಪ ಅವ್ರ ರೊಟ್ಟಿ ಅಷ್ಟೊಂಥರ ರುಚಿಯಾಗಿರುತ್ತೆ, ಅವರು ತುಂಬ ಚೆನ್ನಾಗಿ ನಾದ್ತಾರೆ. ನಾನು ಕೂಡ ಮಾಡ್ತೀನಿ. ಅದು ಹಾಗೆ ಅಲ್ವಾ, ಒಬ್ಬೊಬ್ರದ್ದು ಒಂದೊಂದು ಅಡುಗೆ ಅವರ ಇದು ಇರುತ್ತೆ. ಹಾಗೆ ಇವತ್ತು ಒಬ್ಬರು ಕೆಲಸದವ್ರು ಇದ್ದಾರೆ ಅಂತ ಹೇಳಿದರು, ನಮ್ಮ ಮನೆಯವ್ರು ತಿಂಡಿಗೆ ಬಂದವರೇನೆ. ಆಮೇಲೆ ನಾನು ಬೇಗ ಅನ್ನಕ್ಕಿಟ್ಟು ಪುಳಿಯೋಗರೆ ಪ್ಯಾಕೆಟ್ ಇತ್ತು, ಹಾಗಾಗಿ ಅದನ್ನೇ ಮಾಡಿಕೊಡೋಣ ಅಂತೇಳಿ ಅದನ್ನೇ ಮಾಡಿಕೊಟ್ಟೆ. ಯಾಕಂದರೆ ರೊಟ್ಟಿ ನಾನು ತುಂಬ ಮಾಡಿರಲಿಲ್ಲ, ಯಾಕಂದರೆ ಪಲ್ಯಕ್ಕೆ ಸೊಪ್ಪು ಕೂಡ ಹೆಚ್ಚಿಗೆ ಇರಲಿಲ್ಲಲ್ಲ. ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೆ. ಸಂಜೆ ಏನಾದರೂ ಬೇರೆ ಮಾಡೋಣ ಅಂತ ಶ್ರೇಯು ವಾಂಗಿಬಾತು ಮಾಡಿಕೊಡು ಅಂತ ಹೇಳ್ತಾ ಇದ್ದ. ಹಾಗಾಗಿ ಅದನ್ನು ಮಾಡೋಣ ಅಂತ ಇದ್ದೀನಿ.
ಹಾಗೆ ನಮ್ಮ ಶ್ರೇಯು ಈಗ ಟ್ಯೂಷನಿಗೆ ಹೋಗಿ ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಬರ್ತಾ ಇದ್ದಾನೆ. ನನ್ನ ಮಗ ದೊಡ್ಡ ಗಂಡಸಾಗ್ಬಿಟ್ಟಿದ್ದಾನೆ. ಏನು ಹೈಟ್ ಆಗಿದ್ದಾನೆ. ನಾನು ಎಷ್ಟು ಕುಳ್ಳಿ ಕಾಣ್ತೀನಿ ಅವನ ಎದುರುಗಡೆ. ಅವನಿಗೇನಂದರೆ ಹೋಗಬೇಕಿದ್ರೆ ಗೇಟ್ ತೆಗಿಬೇಕು, ಗೇಟ್ ಹಾಕಬೇಕು, ಎಲ್ಲ ಕೆಲಸ ನಾನು ಮಾಡಬೇಕು. ಅವನು ಹಾಸ್ಟೆಲಿಗೆ ಹೋದ್ಮೇಲೆ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊತೀನಿ. ಹಾಗೆ ನನ್ನ ದೇವ್ರ ಪೂಜೆ ಕೂಡ ಆಯಿತು. ಇವತ್ತು ಶುಕ್ರವಾರ ಆಗಿತ್ತು. ಬೇಗ ಬೇಗ ಪೂಜೆ ಮಾಡೋಣ ಅಂದ್ಕೊಂಡೆ, ಎಷ್ಟಂದರೂ ಮಾಡೋಕ್ಕಾಗಲಿಲ್ಲ. ಹಾಗೆ ನಮ್ಮ ಮನೆಯವ್ರಿಗೆ ಯಾರೋ ಮಾವಿನ ಹಣ್ಣು ಕೊಟ್ಟಿದ್ರಂತೆ, ಅವರು ತೊಗೊಂಡು ಬಂದಿದ್ದರು. ಹಾಗೆ ಮೊಸರನ್ನ ನಾನು ಹೆಪ್ಪು ಹಾಕಬೇಕು ಅಂತ ಹಾಲು ಕಾಯಿಸಿಟ್ಟಿದ್ದೆ, ಮರ್ತು ಬಿಟ್ಟಿದ್ದೆ. ಹಾಗಾಗಿ ಈಗ ಮತ್ತೆ ಅದನ್ನು ನಾನು ಬಿಸಿ ಮಾಡಿ ಅದಕ್ಕೆ ಹೆಪ್ಪು ಹಾಕ್ತೀನಿ. ಮಾವಿನ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿತ್ತು. ಮಾವಿನ ಹಣ್ಣಿನ ಸಾರು ಮಾಡ್ತಾ ಇದ್ದೀನಿ. ಚಿನ್ನಿನೂ ಅದೇ, ನಾನು ಬರ್ತೀನಲ್ಲ ಮಮ್ಮಿ, ನನಗೊಂದು ಸ್ವಲ್ಪ ಮಾಡಿಕೊಡು ಹಾಸ್ಟೆಲಿಗೆ ಒಯ್ಯೋಕ್ಕೆ ಅಂತ ಹೇಳಿದ್ದಾಳೆ. ಅವಳಿಗೂ ಒಂದು ಸ್ವಲ್ಪ ಮಾಡಬೇಕು. ಈ ಸಾರು ಮಾಡಿಟ್ಕೊಂಡ್ರೆ ಒಂದು ವಾರ ಚೆನ್ನಾಗಿ ತಿಂತೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಂಗೆ ಅದೇ ಅನ್ಸೋದು, ಸೀಸನ್ ಮುಗಿದ್ಮೇಲೆ ಏನು ಮಾಡಲಿ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೂ ಯಾರಿಗಾದರೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. 365 ದಿನವೂ ಮಾವಿನ ಹಣ್ಣು ಸಿಗೋದಾಗಬೇಕಾಗಿತ್ತು, ಚೆನ್ನಾಗಿರೋದು. ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು ಅನ್ನ ಸಾರು ಏನೂ ಮಾಡಲಿಲ್ಲ. ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಬಿಸಿಬೇಳೆ ಬಾತನ್ನ ಮಾಡಿದೆ. ಶ್ರೇಯುಗೆ ಇದು ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಮಾಡಿದೆ. ಇವತ್ತು ಯಾವುದೇ ರೀತಿಯಾಗಿರೋ ರೆಸಿಪಿಯನ್ನೇನು ನಾನು ಶೂಟ್ ಮಾಡ್ಕೊಂಡ್ಲೇ ಇಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.